ಇನ್ನು ಕರ್ಕಾಟಕ ರಾಶಿಗೆ 2024ರ ಭವಿಷ್ಯ ಹೇಗಿದೆ ಬಸವರಾಜ್? ಇವರಿಗೆ 2024ರಲ್ಲಿ ಮೇ ತನಕ ಈಗಾಗಲೇ ಇರ್ತಕ್ಕಂಥ ಪರಿಸ್ಥಿತಿಯನ್ನು ಅವಲಂಬಿಸಿ ನೋಡೋಕೆ ಹೋದಾಗ ರಾಹುವಿನ ಪರಿಸ್ಥಿತಿ, ಹಾಗೆ ಕೇತುವಿನ ಪರಿಸ್ಥಿತಿ, ಶನಿಯ ಪರಿಸ್ಥಿತಿ ನೋಡೋಕೆ ಹೋದಾಗ ಸ್ವಲ್ಪ ಅಷ್ಟಮ ಶನಿ, ಹಿತಶತ್ರುಗಳಾಗ್ಬೋದು, ಕಾಲೆಳಿತಕ್ಕಂಥ ಜನ, ಉದ್ಯೋಗಗಳಲ್ಲಾಗ್ಬೋದು, ಕೆಲಸಗಳಾಗ್ಬೋದು, ಹೊಟ್ಟೆ ಉರಿ ಜನ, ಮತ್ತು ಎಲ್ಲೋ ಒಂದು ಕಡೆ ಸಮರ್ಪಕವಾಗಿ ಎಲ್ಲರೂ ಕೂಡ ಸಹಕಾರ ಹೆಚ್ಚಿಗೆ ಇರೋದಿಲ್ಲ. ಸ್ವಾವಲಂಬಿಗಳಾಗಿ ಸ್ವಶಕ್ತಿಯಿಂದ ಈಗ ಎಲ್ಲ ಕೆಲಸಗಳಲ್ಲೂ ಇವರೇ ಮುನ್ನುಗ್ತಾ ಇರ್ತಾರೆ. ಕೆಲವರು ಏನು ಅಂತ ಹೇಳಿದ್ರೆ ತುಂಬ ಅತಿಯಾಗಿ ನಂಬಿರ್ತಕ್ಕಂಥವ್ರು ಮೋಸ ಕೂಡ ಮಾಡ್ತಕ್ಕಂಥ ಸಾಧ್ಯತೆ, ಒಂಚೂರು ದುಗುಡ ಇರುತ್ತೆ, ಉನ್ಮಾದ ಇರುತ್ತೆ, ಎಲ್ಲೋ ಒಂದು ಕಡೆ ಆತುರದ ನಿರ್ಧಾರಗಳು ಕೂಡ ಕರ್ಕಾಟಕ ರಾಶಿಯವ್ರಿಗೆ ಮೇ ತನಕ. ಮೇಯಿಂದ ಆಚೆನೇ ಬದಲಾವಣೆ ವಿಚಿತ್ರ. ಮೇಯಿಂದ ಆಚೆಗೆ ಒಳ್ಳೆಯ ಆರ್ಥಿಕ ಯೋಗ, ಅರ್ಥ ಆಯ್ತಾ? ಹಾಗೆಯೇ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಕಾಣ್ತಕ್ಕಂಥದ್ದು, ಶ್ರೇಯಸ್ ಕಾಣ್ತಕ್ಕಂಥದ್ದು, ಒಳ್ಳೆ ಸಪೋರ್ಟ್ ಸಿಗ್ತಕ್ಕಂಥದ್ದು ಕೂಡ ಆ ಒಂದು ಉದ್ಯೋಗದಲ್ಲಿ ಒಳ್ಳೆಯದಾಗುತ್ತೆ. ವ್ಯಾಪಾರಸ್ಥರಿಗೆ ಬಹಳ ಒಳ್ಳೆಯ ಕಾಲ ಕೂಡ ಮೇಯಿಂದ ಆಚೆ. ಈಗಾಗಲೇ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಸ್ವಲ್ಪ ಪಾಸಿಟಿವೂ ಇದೆ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಹೆಚ್ಚು ಶುಭ ಫಲಗಳು ಕೂಡ ಇದೆ. ಅಷ್ಟಮ ಶನಿ ಇರೋದು ಸ್ವಲ್ಪ ಏನು ಅಂದರೆ ನಿರ್ಲಕ್ಷ್ಯತನ, ಮತ್ತು ಎಲ್ಲೋ ಒಂದು ಕಡೆ ಅಷ್ಟಮ ಅನ್ನೋದು ನಷ್ಟದ ಸ್ಥಾನ ಆಗಿರೋದ್ರಿಂದ ಅತಿಯಾದ ಓವರ್ ಎಕ್ಸ್ಪೆಕ್ಟೇಷನ್ಸ್ ಬೇಡ ಅಂತ ಕೂಡ ನಾವು ಹೇಳ್ತೀವಿ. ಆರ್ಥಿಕ ಸ್ಥಿತಿಗಳ ವಿಚಾರಕ್ಕೆ ಬರೋದಾದ್ರೆ ಯಾವ ಉದ್ಯಮಿಗೆ ಲಾಭ, ಯಾವ ಉದ್ಯಮಿಗೆ ನಷ್ಟ ಅಂತೀರಿ? ಮುಖ್ಯವಾಗಿ ನೋಡಿ, ಕರ್ಕಾಟಕ ರಾಶಿ ಪ್ರತಿನಿಧಿಸ್ತಕ್ಕಂಥದ್ದೇ ಬೋಧನೆ ಆಗ್ಬೋದು, ಇತಿಹಾಸಕಾರರಾಗ್ಬೋದು, ಹಾಗೆಯೇ ಲೆಕ್ಚರರ್ಸ್ ಅಂತ ಕರಿತೀವಿ, ಮನೋವಿಜ್ಞಾನಿಗಳು ಅಂತ ಕರಿತೀವಿ, ಆಡಳಿತ ವರ್ಗ ಅಂತ ಕರಿತೀವಿ, ಆಮೇಲೆ ಸಾಂಸ್ಕೃತಿಕ ಒಂದು ಕಾರ್ಯಕ್ರಮಗಳ ನಿರ್ವಹಣೆ ಮಾಡ್ತಕ್ಕಂಥವ್ರು. ಚಂದ್ರ ಅದಕ್ಕೆ ಅಧಿಪತಿ ಆಗಿರೋದ್ರಿಂದ ಒಂದು ಮ್ಯಾನೇಜ್ಮೆಂಟ್ ಅಡ್ಮಿನಿಸ್ಟ್ರೇಟರ್ಸ್ ಅಂತ ಕರಿತೀವಿ. ಇಂಥವರೆಲ್ಲರೂ ಕೂಡ ಈ ವಲಯಕ್ಕೆ ಸೇರಿದವರಾಗಿರ್ತಕ್ಕಂಥದ್ದು ಕೂಡ ಆಗಿರೋದ್ರಿಂದ ಇವರಿಗೆ ಆರ್ಥಿಕ ಸ್ಥಿತಿ, ಬಹುಮುಖ್ಯವಾಗಿ ಹಣಕಾಸಿಗಿಂತ ಮುಖ್ಯವಾಗಿ ಕೆಲಸ ಕಾರ್ಯಗಳಲ್ಲಿ ತುಂಬ ಮಗ್ನರಾಗಿರ್ತಾರೆ, ತುಂಬ ಅತಿಯಾಗಿರ್ತಾರೆ. ಪರಿಹಾರ ಅಂತ ಹೇಳಿದ್ರೆ, ಈ ರಾಶಿಯವರು ಸಾಕ್ಷಾತ್ ಇಲ್ಲಿ ಚಂದ್ರನ ಪ್ರತಿನಿಧಿಸ್ತಕ್ಕಂಥ ರಾಶಿ ಕೂಡ ಇದಾಗಿರೋದ್ರಿಂದ ಶಿವನ ಆರಾಧನೆ ಮಾಡ್ಕೊಳ್ಳೋದು, ಮೊಸರನ್ನವನ್ನು ಸೋಮವಾರ ಮನೆಯಲ್ಲೇ ಆಗಲಿ ಒಂಚೂರು ಮೊಸರನ್ನವನ್ನು ನೈವೇದ್ಯವಾಗಿ ಶಿವನಿಗೆ ಅರ್ಪಣೆ ಮಾಡೋದ್ರಿಂದ ಇದಕ್ಕೆ ಸಾಕಷ್ಟು ಒಳ್ಳೆಯದಾಗುತ್ತೆ. ಮುಖ್ಯವಾಗಿ ಮೊಸರನ್ನ, ಸೋಮವಾರದ ಪೂಜೆಗಳು ಇವರಿಗೆ ಒಳ್ಳೆಯದಾಗುತ್ತೆ. ಪರಿಹಾರ ಮಂತ್ರ ಚಂದ್ರನ ಮಂತ್ರವೂ ಬರುತ್ತೆ, ಶಿವನ ಮಂತ್ರವೂ ಬರುತ್ತೆ. ಚಂದ್ರನ ಮಂತ್ರ ಅಂತ ಹೇಳಿದಾಗ ದದಿಶಂಕ ತುಷಾರಾಭಂ ಶಿರೋಧಾರಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ಮಕುಟಭೂಷಣಂ, ಇಲ್ಲ ಓಂ ನಮಃ ಶಿವಾಯ ಹೇಳ್ಕೊಂಡ್ರೆ ಸಾಕು.